given secant theta is 13/12. Calculate all the other trigonometric ratios. ಮಿಕ್ಕಿದೆಲ್ಲ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಒಂದು ಸಣ್ಣ ಪುಟ್ಟು ಟ್ರಯಾಂಗಲ್ ಬರ್ಕೋಣ. ಸರಿನಾ? ಇದು ನಿಮ್ಮ ರೈಟ್ ಆಂಗಲ್ ಟ್ರಯಾಂಗಲ್, ಇದು ಥೀಟಾ, ಇದನ್ನ ಥೀಟಾ ಅಂತ ಓದ್ತೀವಿ. ಏನ್ ಗಿವನ್? ಗಿವನ್ secant theta is equal to 13/12. But secant theta ಏನು? secant theta hypotenuse by adjacent, inverse of cos ಅಲ್ವಾ? ಈ ರೀತಿಯಲ್ಲಿ ಬರುತ್ತೆ. ಸೊ ಇದನ್ನ ನಾವು ಹೈಪೋಟೆನಸ್, adjacent ಮತ್ತೆ ಆಪೋಸಿಟ್ ಅಂತ ಕರ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಬೇಡ ಅಂತ ಹೇಳಿದ್ರೆ ನಾವು ಟ್ರೆಡಿಷನಲ್ ಆಗಿ ಏನ್ ಕರಿತೀವಿ, ABCD ಅಂತ ಕರಿತೀವಲ್ಲ, ABC ಅಂತ ಕರ್ಕೊಳ. ಸೊ ಹೈಪೋಟೆನಸ್ ಬಂದು AC, adjacent ಬಂದು ABC ಅಲ್ವಾ? ಇಲ್ಲಿ ನಾವು ನಿಂತ್ಕೊಂಡ್ರೆ ಇದು ನಿಮ್ಮ ಹೈಪೋಟೆನಸ್ ಇದಂತ ಚೇಂಜ್ ಆಗಲ್ಲ, ಇದು ನಮ್ಮ ಅಡ್ಜಸೆಂಟ್ ಆಗುತ್ತೆ, ಇದು ನಮ್ಮ ಆಪೋಸಿಟ್ ಆಗುತ್ತೆ ಅಲ್ವಾ? ಸೊ ಮುಂದಿನ ಭಾಗ, therefore AC is equal to 13K, BC is equal to 12K. ಸೊ ಇದು ನಿಮ್ಮ 13K ಆಗುತ್ತೆ, ಇದು 12K ಆಗುತ್ತೆ. ಪೈಥಾಗರನ್ ಟ್ರಿಪ್ಲೆಟ್ಸ್ ಗೊತ್ತಿದ್ರೆ ಇದು ನೀವು ಹಾಗೇನೆ ಕಂಡುಹಿಡಿಯಬಹುದು. ಇದು 5K ಆಗುತ್ತೆ. ಆಯ್ತಾ? ಅದು ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿಸ್ಬೇಕಾಗುತ್ತೆ. ಅಕಸ್ಮಾತ್ ಆಗಿ ಇದು 2-3 ಮಾರ್ಕ್ ಬಂದಿತ್ತು ಅಂತ ಹೇಳಿದ್ರೆ ಸಣ್ಣದಾಗಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ನೋಡಬೇಕು. ಕ್ಯಾಲ್ಕುಲೇಟಿಂಗ್ AB. ಸೊ ಇನ್ ಟ್ರಯಾಂಗಲ್ ABC, angle B being equal to 90 degree. ಸೊ ಏನು ಬರುತ್ತೆ ನಮಗೆ ಇಲ್ಲಿ? AC square is equal to AB square plus BC square. AC ಎಷ್ಟು ಬರುತ್ತೆ ಹುಡುಗರ? 169K square. AB ಕಂಡುಹಿಡಿಯಬೇಕು, ಪ್ಲಸ್ 144K square. ಡಿಫ್ರೆನ್ಸ್ ಬಂದು 25. therefore AB is equal to 5K. Find all the other trigonometric ratios. ಆಯ್ತಾ? ಸೊ ಮೊದಲನೇದಾಗಿ ವರ್ಕಿಂಗ್ ಅಂತ ಡೈರೆಕ್ಟ್ ಬರೆಯೋಣ. Sin of theta. Sin of theta is opposite of angle theta by hypotenuse. Opposite ಏನು? Opposite ಬಂದು 5K, hypotenuse ಬಂದು 13K. ಸೊ 5/13 sin ಆಯ್ತು. ನೆಕ್ಸ್ಟ್ ಕಾಸ್. ಕಾಸ್ ಥೀಟಾ ಮತ್ತೆ ಸೆಕ್ ಥೀಟಾ ಇನ್ವರ್ಸ್ ಆಫ್ ಈಚ್ ಅದರ್. ಹಾಗಾಗಿ ನಾನು ಡೈರೆಕ್ಟ್ ಆಗಿ 12/13 ಅಂತ ಬರೀಬೋದು, ತೊಂದರೆ ಇಲ್ಲ. ಇಲ್ಲ ನಾನು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಮಾಡ್ತೀನಿ ಅಂದ್ರೆ ಮಾಡಿ, ಬಟ್ ಕೊನೆಯದಾಗಿ ಇದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿದ್ರೆ ಇವೆರಡು ಇನ್ವರ್ಸ್ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಬರಬೇಕು. ಸರಿನಾ? ನೆಕ್ಸ್ಟ್ ಕೊನೆಯದಾಗಿ ಟ್ಯಾನ್ ಥೀಟಾ ಅಥವಾ 3. ಈ 3 ಬರೀತು ಅಂದ್ರೆ ಇನ್ 3 ಬರೆಯೋದು ತೊಂದರೆ ಆಗಲ್ಲ. ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಆಫ್ ಆಂಗಲ್ ಥೀಟಾ ಬೈ ಅಡ್ಜಸೆಂಟ್ ಆಫ್ ಆಂಗಲ್ ಥೀಟಾ, ಯಾಕಂದ್ರೆ ಟ್ಯಾನ್ ಥೀಟಾ ಅಲ್ವಾ? ಹಾಗಾಗಿ ಆಪೋಸಿಟ್ ಬಂದು 5K, ಅಡ್ಜಸೆಂಟ್ ಬಂದು 12K. ನಮ್ಮ ಉತ್ತರ 5/12. ಸರಿನಾ? ಸೊ ಕೊನೆಯದಾಗಿ ಸೆಕ್ ಥೀಟಾ ಇಸ್ ಈಕ್ವಲ್ ಟು 13/5. ಏನಕ್ಕೆ ಅಂತ ಹೇಳಿದ್ರೆ ಅದು ಇನ್ವರ್ಸ್ ಆಫ್ ಸೈನ್. ಹಾಗಾಗಿ ದಿಸ್ ಇಸ್ 13/5. ಮತ್ತೆ ಕಾಟ್ ಬಂದು ಇಸ್ ಇನ್ವರ್ಸ್ ಆಫ್ ಟ್ಯಾನ್, 12/5. ಅಷ್ಟೇ ಹುಡುಗರ, ಈ ರೀತಿ ಕೆಲಸ ಮಾಡಬೇಕು. ಸರಿನಾ? ಸೊ ಇದು ಇಂಪಾರ್ಟೆಂಟ್ ನನಗೆ. ನೀವು ರೇಷಿಯೋಸ್ ಇದ್ರಲ್ಲಿ ಕಲಿಯಿರಿ, ಈ 3ರಲ್ಲಿ. ಮತ್ತೆ ಅದ್ರ ರಿಲೇಶನ್ಶಿಪ್ ಕೊಸೆಕ್ ಕಾಟ್ ಜೊತೆ ಏನು ರಿಲೇಶನ್ಶಿಪ್ ಇದೆ ಅಂತ ಹೇಳಿ ಕಲ್ತ್ಕೊಳ್ಳಿ. ನಾನು ಸಮ್ಮರೈಸ್ ಮಾಡ್ತೀನಿ, ಇದೆಲ್ಲ ಒಂದಷ್ಟು ಪ್ರಶ್ನೆ ಆದಮೇಲೆ ಒಂದು ಸಮ್ಮರೈಸ್ ಮಾಡ್ತೀನಿ ರಿಲೇಶನ್ಶಿಪ್ ಹೆಡ್ಡಿಂಗ್ ಅಂತ ಹಾಕಿ. ಇವಾಗಿಂದಾನೇ ಕಲ್ತ್ಕೊಳಕ್ಕೆ ಶುರು ಮಾಡಿ. ಆಯ್ತಾ? ಈ ರೀತಿಯಲ್ಲೇ ಕಲ್ತ್ಕೊಳ್ಳಿ, ಯಾರು ಇನ್ವರ್ಸ್ ಆಫ್ ಈಚ್ ಅದರ್ ಅಂತ ಹೇಳಿ. ಇದು ಆಯ್ತಾ? ಇದು ನಿಮ್ಮ ಶಾರ್ಟ್ ಕಟ್ಸ್. ಇದನ್ನೇ ಕಲಿಬೇಕು, ಅವಾಗೇನೆ ಟ್ರಿಗ್ನೋಮೆಟ್ರಿ ಈಸಿ ಆಗುತ್ತೆ.